ಇವತ್ತಿಡೀ ನೋಡಿ, ಇವತ್ತಿಡೀ ಚಿಕ್ಕ ಮಗನ ರೂಮಲ್ಲಿ ಕೆಲಸ. ಒಂದು 3 ಅವರ್ ಕೆಲಸ ಇದೆ. ಎಷ್ಟು ಬಟ್ಟೆ ಮಡಚಿ ಕೊಡಲಿ, ನಾಳೆ ಈ ಬಟ್ಟೆ ಎಲ್ಲ ಒಂದು ಮಾಡ್ತಾನೆ ಅವನು. ಏನು ಮಾಡಲಿಕ್ಕಾಗಲ್ಲ. ಹುಡುಗರು ಬೆಳಿಗ್ಗೆದ್ದು ಕೆಲಸಕ್ಕೆ ಹೋಗಬೇಕು, ಬರೋದು 7-8 ಗಂಟೆ ಆಗುತ್ತೆ. ಅಮ್ಮ ಅಲ್ವಾ, ಮಾಡಲೇಬೇಕು. ಮಾಡದಿದ್ದರೆ ಹೇಗೆ? ಆಮೇಲೆ ಹೌಸ್ ವೈಫ್ ಅಂದರೆ ನನ್ನ ಮಕ್ಕಳ ಮನಸ್ಸಲ್ಲಿದೆ, ನಮಗೇನೋ ಕೆಲಸ ಎಲ್ಲ ತಿನ್ನೋದು ಮಲಗೋದು ಅಂತ. ಮಾಡೋಣ ಅಲ್ವಾ? ಒಂದು ಮೇಂಟೈನ್ ಮಾಡಿಕೊಂಡು, ನಾವೀಗ ಇಷ್ಟೆಲ್ಲ ಮಡಚ್ತೀವಲ್ವ, ಒಂದು ತಿಂಗಳಾದರೂ ಮೇಂಟೈನ್ ಮಾಡ್ಕೊಂಡು ಹೋದರೆ ನಮಗೆ ಸಂತೋಷ. ನಾಳೆ ಪ್ಯಾಂಟಲ್ಲಿ ಇರುತ್ತೆ, ತಿರುಗಿ ಶರ್ಟಲ್ಲಿ ಇರುತ್ತೆ, ತಿರುಗಿ ಬೇರೆಲ್ಲ ಇರುತ್ತೆ. ಹಾಗೆ ನನಗೆ ಈಗ ಅವನಿಗೆ ಮಡಚಿ ಕೊಟ್ಟು ಸಾಕಾಗಿ ಇಂಟ್ರೆಸ್ಟ್ ಹೋಗಿತ್ತು. ಇವತ್ತು ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ರಿಕ್ವೆಸ್ಟ್ ಮಾಡಿದೆ, ಅಮ್ಮ ಪ್ಲೀಸ್ ಅಮ್ಮ ಮಡಚಿ, ನನ್ನ ಡ್ರೆಸ್ ಮಡಚಿ ಅಂತ. ಎಷ್ಟು ನಾನು ಹೇಳ್ತೀನಿ, ಒಂದು ತಿಂಗಳು ಮೇಂಟೈನ್ ಮಾಡೋದು. ನಾನು ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಕೊಡ್ತೀನಲ್ವಾ, ಆಗ ನಾವು ಕೆಲಸ ಮಾಡಿದವ್ರಿಗೆ ಒಂಥರ ರೀತಿ ಖುಷಿ ಆಗುತ್ತಲ್ಲ. ಆಹಾ, ಅಮ್ಮನ ಮಡಚಲ್ಲ ಹೇಳಿದರೆ ಈಗ ಬೇಗ ಅಲ್ಲ ಮಕ್ಕಳಿಗೆ ಸಿಟ್ಟು ಬರುತ್ತೆ. ಇನ್ನು ಅಮ್ಮ ಅಂದಮೇಲೆ ಒಂಥರ ಒಂದು ರೀತಿಯ ಫ್ರೀ ಅಮ್ಮ ಅಲ್ವಾ, ಏನು ಹೇಳಿದ್ರು ಕೇಳ್ತಾರೆ ಅಂತ ನಂಬಿಕೆಯನ್ನು ಉಳಿಸೋಣ ಅಲ್ವಾ. ಒಂದ್ಸಲ ಸಿಟ್ಟು ಬರುತ್ತೆ, ಇಲ್ಲ ಅಂತಲ್ಲ. ಇವತ್ತು ಬೇರೆ ಅಡುಗೆ ಕೆಲಸ ಕಮ್ಮಿ ಇದೆ ನನಗೆ. ಅಡುಗೆ ಕೆಲಸ ಇಲ್ಲ. ಬೆಳಿಗ್ಗೆನ ಒಂದು ಇಡ್ಲಿ ಸಾಂಬಾರು ಮಾಡಿ, ಇನ್ನೊಂದು ಬೀನ್ಸ್ ಪಲ್ಯ ಮಾಡಿದರೆ ಆಯಿತು. ಹಾಗೆ ಇಲ್ಲಿ ನೇರ ಬಂದು ಇದೊಂದು ರೂಮ್ ಮಾಡಿಕೊಟ್ರೆ ಇನ್ನು ಮಿಕ್ಕಿದಷ್ಟು ಕೆಲಸ ಏನಿಲ್ಲ. ಕೆಲಸ ಮಾಡಿ ನಮಗೂ ಒಂದ್ಸಲ ಬೋರ್ ಅನಿಸ್ಬಿಡ್ತಲ್ವಾ, ಆ ಥರ ಆಗಿದೆ ಈಗ ನನಗೆ. ಇವತ್ತು ಮಡಚಿಕೊಟ್ರೆ ನಾಳೆ ಎಲ್ಲ ಸಜ್ಜಿಗೆ ಬಜ್ಜಿಲ್ ಅಂತ ಹೇಳಲ್ವಾ, ಅವಲಕ್ಕಿ ಮತ್ತು ಉಪ್ಪಿಟ್ಟು ಆ ಥರ ಮಿಕ್ಸ್ ಮಾಡಿ ಹಾಕ್ತಾನೆ ಅವನು. ನಾವು ಇಷ್ಟು ಮಡಚೋದ್ರಲ್ಲಿ ಏನು ಅರ್ಥ ಇದೆ? ಒಂದೊಂದು ಬಟ್ಟೆ ಮೆಲ್ಲ ತೆಗಿಬೇಕು ಅಲ್ವಾ. ಅಂಥ ಹುಡುಗರು. ಈಗಿನ ಹುಡುಗರೇನು, ಹುಡುಗಿಯರೇ ಕೆಲಸ ಮಾಡಲ್ಲ ಮನೆ ಕೆಲಸ, ಆ ಥರ ಆಗಿತ್ತು. ನಾವು ನಮ್ಮ ವಯಸ್ಸಲ್ಲಿ ಮಾಡ್ತಾ ಇರಲಿಲ್ಲ ಮನೆ ಕೆಲಸ. ಅಮ್ಮನಿಗೆ ತೊಂದರೆ ಕೊಡ್ತಾ ಇದ್ದೆವು. ಆವಾಗೆಲ್ಲ ಇರಲಿಲ್ಲ ಅಷ್ಟು ಕೆಲಸ. ಈಗ ನೋಡಿ, ಅಮ್ಮನಿಗೆ ನಾವು ಅಮ್ಮನ ಕೈಲಿ ಕೆಲಸ ಮಾಡಿಸಿ ಅಲ್ಲೆಲ್ಲ ಮಕ್ಕಳು ನನ್ನ ಕೈಲಿ ಮಾಡಿಸ್ತಾ ಇದ್ದು. ತಲೆಗೆ ಮೇಲೆ ಹಾಕಿದರೆ ನೀರು ಕಾಲಿಗೆ ಬರಲೇಬೇಕಲ್ವ.